ವರ್ಷ ಮೇಲೆ ಆಯಿತು ಆ ಏನು ಜಮೀನು. ನಿಮ್ಮ ಹೆಸರು, ಎಲ್ಲಿದ್ದೀರಾ? ಟಿ ಸೇತುರಾಮನ್, ನನ್ನ ತಂದೆ ಹೆಸರು ದೇವರಾಜ್. ಇದು ಸೋಷಿಯಲ್ ವರ್ಕರ್ ಅವ್ರು ತೀರೋದ್ರು. ಇವಾಗ ನಾನಿದ್ದೀನಿ. ಇವಾಗ ಇಲ್ಲಿ ಬಂದು 30 ವರ್ಷ ಮೇಲೆ ಆಯಿತು. ಲ್ಯಾಂಡ್ ತಗೊಟ್ಟಾಗ ಹಂಗೆ ಬಿಟ್ಟಿದೆ ಅದು. ಸರಿ, ಇವಾಗ ನಮ್ಗೆ ವಯಸ್ಸಾಯಿತು, ನಿಧಾನವಾಗಿ ಅದನ್ನು ಸೆಟಲ್ ಮಾಡಿಬಿಡೋಣ, ಯಾರನ್ನ ಕೊಟ್ಬಿಟ್ಟು ಅಲ್ಲ ಶೇರ್ ಮಾಡೋಣ ಅನ್ನೋ ಒಂದು ಉದ್ದೇಶದಲ್ಲೇ ನಮ್ಮ ಫ್ರೆಂಡು ಶಾಂತಕುಮಾರ್ಗೆ GPay ಕೊಟ್ಟಿದ್ದೀನಿ. ಅವರು ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಕೊಟ್ಟಿದ್ದು ಬಂದು ಇದು ಬರುತ್ತೆ ನೋಡಿ, ಈ ಕಾಯಿಲೆ ಕೊರೋನಾ ಬಂತೆ, ಆ ಪೀರಿಯಡ್ ಕೊಟ್ಟಿದ್ದೆ ನಾನು. ಕೊರೋನಾದಿಂದ ಅವ್ರು ಏನು ಮಾಡಲಿಲ್ಲ. ಸರಿ ಆಯಿತು, ಕೊರೋನಾದಲ್ಲ ಸ್ಟಾರ್ಟ್ ಮಾಡಿದ್ರು. ಒಬ್ಬೊಬ್ಬರು ಬಂದರು, ಏನು ಸರ್ ಮಾಡ್ತಾಯಿದ್ದೀರಾ ಲೇಔಟ್ ಮಾಡ್ತಾಯಿದ್ದೀವಿ. ಹಾಂ ಸರಿ 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 ಪ್ರೊಸೀಜರ್ ಪ್ರಕಾರ ಅದು ಕನ್ವರ್ಷನ್ ಆಗಿರೋದು DC ಸಂಗರಾಜ್ ಅವರು ಮಾಡಿರೋದು ಕನ್ವರ್ಷನ್. ಅದು ಕಾಪಿ ಇದೆ ನಮ್ಮ ಹತ್ರ, ಫೈಲಲ್ಲಿದೆ. ಸರ್ವೆ ನಂಬರ್ ಇದು ಯಾವ ಸರ್ವೆ ನಂಬರ್ ನಮ್ಮದು 57/1. ಅದರಲ್ಲಿ 27 ಗುಂಟೆ ನಾವು ತಗೊಂಡಿದ್ದು. ಯಾವ ಜಾಗ? ಸಾಲಮನ್ ಹತ್ರ. ಇಲ್ಲಿ ಕೆಳಗಡೆ ನಮ್ಮ ಭಾರತ್ ನಗರ್ ಅಟ್ಯಾಚ್ ಬರುತ್ತೆ. ಭಾರತ್ ನಗರ್ ಅಟ್ಯಾಚ್ ಬರುತ್ತೆ. DK ಪಂಚಾಯಿತು. ಅದರಲ್ಲಿ ಪ್ಲಾಂಟೇಷನ್ ಹೇಳ್ಬಿಟ್ಟು 27 ಗುಂಟೆ ಸರ್ವೆ ನಂಬರ್ 57/1 ತಗೊಂಡಿದ್ದು. ಅದು ತಗೊಂಡು ಸುಮಾರು ವರ್ಷ ಆಯಿತು. ಸರಿ, ಇವಾಗ ಅದು ಫಾರ್ಮೇಷನ್ ಮಾಡೋಣ ನಾನು ಸ್ಟಾರ್ಟ್ ಮಾಡಿದ್ದೆ. ಫಾರ್ಮೇಷನ್ ಮಾಡಿದರೆ ಯಾರು ಬಂದು ನನ್ನ ಹತ್ರ ಡೈರೆಕ್ಟಾಗಿ ಯಾರು ಅಪ್ರೋಚ್ ಮಾಡಿಲ್ಲ ಕೆಲವು ದಿವಸ. ಆಮೇಲೆ ಬರ್ತಾ ನೋಡಿದ್ರೆ ಅಲ್ಲ ಕೆಲವರು ಬರ್ತಾಯಿದ್ರು. ಸರಿ, ಆಮೇಲೆ ಸಡನ್ನಾಗಿ ತಹಸೀಲ್ದಾರ್ ಅವ್ರಿಗೆಲ್ಲ ಇವರು ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಮಾಡಿ ತಹಸೀಲ್ದಾರ್ ಇನ್ಸ್ಪೆಕ್ಷನ್ ಬಂದರು, PDO ಬಂದರು, ನಮ್ಮ ಚೇರ್ಮನ್ ಬಂದರು, EO ಬಂದರು, ಎಲ್ಲರೂ ಬಂದರು. ನಾನು ಹೋದೆ ಸ್ಪಾಟ್ಗೆ. ಏನು ಮೇಡಮ್ ಏನು ವಿಷಯ, ಇದು ಯಾರ್ದು ಜಮೀನು ಅಂದರು. ನಂದೇ ಮೇಡಮ್ ಅಂದೆ. ಆಮೇಲೆ ನಿಮ್ಮ ಡಾಕ್ಯುಮೆಂಟ್ ಕೊಡಿ. ಡಾಕ್ಯುಮೆಂಟ್ ಇಟ್ಕೊಂಡಿದ್ದೆ, ಎಲ್ಲ ಡಾಕ್ಯುಮೆಂಟ್, ಸೇಲ್ ಡೀಟಿಂದ, ECಯಿಂದ, ಕನ್ವರ್ಷನ್ ಕಾಪಿಯಿಂದ, ಪ್ಲ್ಯಾನಿಂದ ಎಲ್ಲ ಇಟ್ಕೊಂಡಿದ್ದೆ. ಆವಾಗ ತೋರಿಸ್ದೆ. ಇವಾಗ ಒಂದು ಕಾಪಿ ಕೊಟ್ಬಿಡಿ ಅಂದರು. ಎಲ್ಲ ಕಾಪಿ ಕೊಟ್ಬಿಟ್ಟೆ. ಕಾಪಿ ಕೊಟ್ಟಿದ ಮೇಲೆ ಸರಿ ಇದು ಸರ್ವೆ ಮಾಡಿರಿ ಆರ್ಡ್ರ್ ಮಾಡಿದ್ರು. GT ಸರ್ವೆ ಮಾಡಬೇಕು ಅಂದರು. ಸರಿ, GT ಸರ್ವೆಗೆ ಒಂದು ತಿಂಗಳು ಏನಾಯಿತು ಅದು ಬಂದರು, ಮಾಡಿದ್ರು ಮಾರ್ಕ್ ಮಾಡಿಬಿಟ್ಟು ನಮ್ಮ ಸರ್ವೆ ಸ್ಕೆಚ್ ಕೊಟ್ಟಿದ್ದಾರೆ. ಅದರಲ್ಲಿ ಈ ಕಾಲುವೆ ಬರುತ್ತೆ, ನೀರು ಓಡುತ್ತೆ ನೋಡಿ, ಹಂಗಾಗಿ ಎಲ್ಲ ನೀರು ಸೇರಿ ಒಂದು ಕಾಲುವೆ ಬರುತ್ತೆ. ರಾಜಕಾಲ ನೋಡಿದ್ರು. ಒಂದು ಚೈನು ಬಿಟ್ಟಿದ್ವಿ, ಎಲ್ಲ ನೋಡಿದ್ರು. ರಾಜಕಾಲಲ್ಲಿ ನೋಡಿದ್ರು. ನಾವೇನು ಮಾಡಿದ್ರು, ರಾಜಕಾಲ ಏನೋ ಅದು ಯಾಕೆ ಅಲ್ಲ ಮಕ್ಕಳು ಓಡಿದ್ರೆ ಬಿದ್ದೋಗ್ತಾರೆ ಅಂತ ಹೇಳಿದ್ರೆ ಕಾಂಪೌಂಡ್ ಆಯಿತು. ಮಕ್ಕಳು ಹೋಗಿ ಚಿಕ್ಕ ಮಕ್ಕಳು ಹೋಗಿ ಬಿದ್ದೋಗಿದ್ರೆ ಏನು ಮಾಡೋದು ರಾಜಕಾಲದಲ್ಲಿ, ಕಾಂಪೌಂಡ್ ಆಗ್ತದೆ. ಕಾಂಪೌಂಡ್ ಆದಮೇಲೆ ಕಾಂಪೌಂಡ್ ಸರ್ವೆ ಮಾಡಿದ್ರು. 3 ಅಡಿ ಜಾಸ್ತಿ ಬಂದಿದ್ದೀರಾ ಅಂತ 3 ಅಡಿ ತೆಗೆದು ಕಾಂಪೌಂಡ್ ಹಾಕ್ಕೊಂಡಿದ್ವಿ. ಈ ಚಿಕ್ಕ ರಾಜಕಾಲುವೆ 2 ಬರುತ್ತೆ, ಚಿಕ್ಕದು. ಈ ಪಿಲ್ಲು ಕಾಲುವೆ ಅಂತಾರೆ ಅದಕ್ಕೆ. ಅದು 1 ಅಡಿ ನೀರು ಬರೋದು, ಮಳೆ ನೀರು ಓಡೋದಕ್ಕೆ ಕಾಲುವೆ. ಸರಿ ಮೇಡಮ್ ಅದು ಮಾಡಿಬಿಡ್ತೀನಿ. JCB ಎಲ್ಲ ಮಾಡಿದ್ರು, ಮಾಡಿಬಿಟ್ಟು ಆಗೋದು. ಸರಿ, ಅದಕ್ಕೆ ಪೈಪು ಹಾಕಿಬಿಡೋಣ, ನೀರು ಹೋಗೋಕ್ಕೆ ರಾಜಕಾಲ ಕನೆಕ್ಷನ್ ಮಾಡಿಬಿಡೋಣ. ಪೈಪ್ಗೆ 1 ಅಡಿ ಪೈಪ್ ಹಾಕಿದ್ರೆ ಸಾಕು, 1 ಅಡಿ ಪೈಪ್ ಹಾಕ್ಬಿಡೋಣ. ಅದಕ್ಕೆ ಮುಂದೆ ತೀರ್ಮಾನ ಮಾಡಿಕೊಂಡು ನಾವು ರೋಡ್ ಫಾರ್ಮೇಷನ್ ಅದೆಲ್ಲ ಮಾಡೋಕ್ಕೆ ಹೋದ್ಮೇಲೆ ಇವರು ಇನ್ನೊಂದು ಗ್ರೂಪ್ ನನ್ನ ಹತ್ರ ಯಾರು ಬಂದಿಲ್ಲ. ನಮ್ಮ ಇವ್ರ ಹತ್ರ ಶಾಂತ್ ಹತ್ರ ಬಂದು ಡಿಮಾಂಡ್ಗಳು ಬಿಟ್ಟರು. ಶಾಂತ್ ಬಂದು ನಾನು ಕೇಳಿದೆ, ನೋಡಪ್ಪ ನೀನು ಕೊಟ್ಟಿದ್ದೀನಿ GPay, ನಿಮ್ಮ ಇಷ್ಟ, ಕೊಟ್ಟರೆ ಕೊಡಿ, ಬಿಟ್ಟರೆ ಬಿಡಿ, ನನಗೆ ಬಂದು ಕೇಳಬೇಡ. ನೀನು ಕೊಟ್ಬಿಟ್ಟಿದ್ದೀನಿ, ನೀನು ಅದು ಏನು ಮಾಡಬೇಕು ನೀನು ಮಾಡ್ಕೊಳ್ಳಿ, ನನಗೆ ಬೇಕಿಲ್ಲ ಅದೆಲ್ಲ. ನಾನು ಅವ್ರು ಶಾಂತಕುಮಾರ್ ಕೇಳಿದೆ. ಇವರು ಡೀಲ್ ಮಾಡಿದರು. ಕೆಲವು ದಿವಸ ಡೀಲ್ ಮಾಡ್ತಾಯಿದ್ರು, ಏನೋ ನಡೀತಾಯಿತ್ತು. ನನ್ನ ನೋಟಿಸ್ಗೆ ಬಂದಿಲ್ಲ. ಇವಾಗ ನೋಡಿದ್ರೆ ನನ್ನ ಹೆಸರು TVನಲ್ಲಿ ಪೇಪರ್ನಲ್ಲೆಲ್ಲ ಆಗ್ತಾಯಿದ್ರು. ಈ ನೋಡಿದೆ ಅವಾಗ ಶಾಂತಿಗೆ ಕೇಳಿದೆ, ಏನಪ್ಪ ಈ ಥರ TVಲಿ ಬಂದು ಇಲ್ಲದ ಈ ಥರ ಮಾಡ್ತಾಯಿದ್ದಾರೆ, ಈ ಜನ ಎಷ್ಟು ಕಂಪ್ಲೇಂಟ್ ಬರ್ತಾಯಿದೆ. ಇದು ಇನ್ನೊಂದು ದಿನ ಅವ್ರ ಮುಖ ನೋಡ್ಕೊಂಡು ಹೋಗ್ತೀನಿ, ನನ್ನ ಹತ್ರ ಮಾತಾಡಿಲ್ಲ. ಆಮೇಲೆ ನೋಡಿದ್ರೆ TVನಲ್ಲಿ ಕೊಡ್ತಾಯಿದ್ದಾರೆ, ಈ ಥರ ನೀವು ಮಾಡ್ತಾಯಿದ್ದೀರಾ, ಈ ಥರ ಇದು ಮಾಡ್ತಾರೆ. ಇವಾಗ ಕೂತ್ಕೊಂಡು ನಾನು ಡಿಸಿಷನ್ ಮಾಡಿಬಿಟ್ಟೆ. ಸರಿ, GT ಸರ್ವೆ ಮಾಡಿನೋ. ಇನ್ನೊಂದು ಸರ್, ನಮ್ಮ ಲಾಯರು, ಪಂಚಾಯತ್ ಲಾಯರು ಅವ್ರು ಕಲಿಸಿದ್ರು ಎಲ್ಲ ಡಾಕ್ಯುಮೆಂಟು. ಲೀಗಲ್ ಒಪಿನಿಯನ್ಗೆ ನಮ್ಮ ಲಾಯರ್ ಕಲಿಸಿದ್ರು. ಅವ್ರು ಬಂಗಾರಪೇಟೆ ನೀಡಿದ್ದಾರೆ ಲಾಯರ್. ಅವರೆಲ್ಲ ಡಾಕ್ಯುಮೆಂಟೆಲ್ಲ ಚೆಕ್ ಮಾಡಿ ಅವರು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಪಂಚಾಯತ್ಗೆ. ಥ್ರೂಔಟ್ ಗೌರ್ಮೆಂಟ್ ಲಾಯರು ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಪಂಚಾಯತ್ ಅವರಿಗೆ. ನಮ್ಮ ಲಾಯರ್ ಇಲ್ಲ, ಅವ್ರ ಹತ್ರ ಫೈಲ್ ಹೋಯ್ತು. ಫೈಲ್ ಹೋದ್ಮೇಲೆ ಅವ್ರಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಕ್ಲಿಯರೆನ್ಸ್ ಕೊಟ್ಟು ಪಂಚಾಯತ್ ಆಫೀಸ್ ಬಂತು. ಇದ್ರೂ ಇವರು ಗಲಾಟೆ ಕುಸ್ಕೊಂಡು ಮಾಡಿದ್ದಾರೆ. ನನ್ನ ನೋಟಿಸ್ಗೆ ತೊಗೊಂಡು ಬಂದಿಲ್ಲ ಶಾಂತಕುಮಾರ್.
ನನ್ನ ನೋಟಿಸ್ಗೆ ಬಂದಿಲ್ಲ. ಯಾವಾಗ ಮ್ಯಾಟ್ರ್ ಸೀರಿಯಸ್ ಆಯಿತು, ಇದು ಸೆಕೆಂಡ್ ಟೈಮ್ ಕೂತ್ಕೊಂಡಿರೋದು ನಾನು ಆಫೀಸ್ನಲ್ಲಿ. ಫಸ್ಟ್ ಟೈಮ್ ಹೇಳಿದ್ದು ಜನರಲಾಗಿ, ಯಾಕಂದ್ರೆ ನಾನು ಚೇರ್ಮನ್ಗೆ ಹೇಳಿದೆ. ಚೇರ್ಮನ್ನು ಇಲ್ಲಪ್ಪ ನಮ್ಮ ಟೈಮ್ ಇಲ್ಲ ಇವಾಗ, ನೋಡೋಣ ಅಂತ ಹೇಳ್ತಾರೆ. ಸರಿ ಮಾತಾಡಬೇಕು. ಇವರು 5-6 ಜನ ಸೇರಿಕೊಂಡು ಇವಾಗ ಹೊಸದಾಗಿ ಅವರೆಲ್ಲ ಜನ ಸೇರಿಸ್ತಾರೆ ಗುಂಪು. ಏನೋ ಮಾಡಲಿ ಮಾಡ್ಕೊಳ್ಳಿ, ನಾನು ಜಮೀನಲ್ಲಿ ರಾಜಕಾಲುವೆ ನಾನು ಬಿಟ್ಟಿದ್ದೀನಿ, ಬರುತ್ತೆ. ಮಿಕ್ಕಿ ಜಾಗದಲ್ಲಿ ರಾಜಕಾಲುವೆ ಇಲ್ಲ. ಎಲ್ಲ ಸೈಟ್ಗಳು ಮಾಡಿಬಿಟ್ಟು ಕಾತಗಳು ಮಾಡಿಬಿಟ್ಟು ಮನೆಗಳಾಗಿದೆ ಇವಾಗ ಇವರು ನಮ್ಮ ಮೇಲೆ ಇನ್ನೂ ಸ್ಟೆಪ್ ತಗೊಂಡ್ರೆ ಓವರಾಗಿ ಇನ್ನೂ ಪ್ರೆಷರ್ ಕೊಟ್ಟರೆ, ನಾನಿವಾಗ ಒಂದು ತೀರ್ಮಾನ ತಗೊಂಡಿದ್ದೀನಿ. ಏನಂತೆ, ಕೋರ್ಟಲ್ ನಂಬರ್ 1 ಬೆಂಗಳೂರು ಹೈಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಬೇಕಿದ್ದೀನಿ. DC ಪಾರ್ಟಿ ಮಾಡಬೇಕು, ಸರಿ ತಹಸೀಲ್ದಾರ್ ಪಾರ್ಟಿ, ಇದು 8-10 ಜನ ಇದ್ದಾರೆ ಅವ್ರ ಪಾರ್ಟಿ ಮಾಡಬೇಕು. ಇಂಜೆಕ್ಷನ್ ಆರ್ಡರ್ ತಗೊಂಡು ಇವತ್ತು ಒಂದು ಕಮಿಟ್ಮೆಂಟ್ ಮಾಡಿದ್ದಾರೆ ಅವರು. ನಾವು ಇಂಜೆಕ್ಷನ್ ಆರ್ಡರ್ ತೊಗೊಂಡಿದ್ದೀವಿ, ಪ್ರೆಸ್ಸವನ್ನು ಕರೆದು ಒಂದು ಕಮಿಟ್ ಕೊಟ್ಟಿದ್ದಾರೆ. ಇಂಜೆಕ್ಷನ್ ಆರ್ಡರ್ ಇದೇ ಕೋರ್ಟ್ ಇಂಜೆಕ್ಷನ್ ಆರ್ಡರ್ ಕೊಟ್ಟರು ಅವರು ಇವತ್ತು ಒಂದು ಪ್ರೆಸ್ ರಿಪೋರ್ಟ್ ಕೊಟ್ಟಿದ್ದಾರೆ. ಪ್ರೆಸ್ಸವ್ರ ಮೇಲೆ ಕಾರ್ಯಕ್ರಮ ತಗೊಳ್ಬೋದು. ಇಂಜೆಕ್ಷನ್ ಆಡಿಲ್ಲ, ಅವ್ರಿಗೆ ಗೊತ್ತಿಲ್ಲ ಬಿಡಿ. ಇಂಜೆಕ್ಷನ್ ಆಡಿಲ್ಲ, ಅವ್ರ ಮೇಲೆಲ್ಲ ಏನು ತಪ್ಪಿಲ್ಲ. ಅವ್ರು ಕರೆದ್ರು ಬಂದರು ತಗೊಂಡ್ರು ಬಿಡಿ. ಇವಾಗ ಈ ಥರ ಮಾಡ್ತಾಯಿದ್ರೆ ನಾನು ಕೊನೆಯಲ್ಲಿ ಒಂದು ಡಿಸಿಷನ್ ತೊಗೊಂಡಿದ್ದೀನಿ. ಕೋರ್ಟಲ್ ನಂಬರ್ 1 ಅಲ್ಲಿ ಬಿಟ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಫೈಲ್ ಮಾಡಿಬಿಡ ಅನ್ನೋ ಎಲ್ಲ ರೆಕಾರ್ಡ್ ತೆಗಿತಾ ಇದ್ದೀನಿ. ಈಗ 10 ಜನ ಇದ್ದಾರೆ ಇಲ್ಲಿ. ಶಾಕರಪ್ಪನವರು ABCD ಗೊತ್ತಿಲ್ಲ ರೆವಿನ್ಯೂ ಬಗ್ಗೆ, ಅವನು ಬಂದರು. ಈ ಥರ ಮೆಂಬರಲ್ಲಿ ಸೇರಿಕೊಂಡು ನಮಗೆ ತೊಂದರೆ ಕೊಡ್ತಾಯಿದ್ದಾರೆ. ಇವಾಗ SPಗೆ ಒಂದು ಕಂಪ್ಲೇಂಟ್, ಸರ್ಕಲ್ಗೆ ಒಂದು ಕಂಪ್ಲೇಂಟು, ಆಮೇಲೆ ಇದಕ್ಕೊಂದು ಹ್ಯೂಮನ್ ರೈಟ್ಸ್ಗೊಂದು ಕಂಪ್ಲೇಂಟ್ ಕೊಡಬೇಕಿದ್ದೀನಿ. ಇವತ್ತು ನಾಳೆ ಅವ್ರಿಗೆ ಕೊಟ್ಬಿಡ್ತೀನಿ. ಯಾಕಂದರೆ ನನಗೆ ಲೈಫ್ ಸೆಕ್ಯೂರಿಟಿ ಬೇಕು, ಲೈಫ್ ಸೇಫ್ಟಿ ಬೇಕು ನನಗೆ. ಮಕ್ಕಳಿಗೆ ನೋಡ್ಕೊಳ್ಳೋಕ್ಕೆ, ನಮ್ಮ ಫ್ರೆಂಡ್ ಸರ್ಕಲ್ ನೋಡ್ಕೊಳ್ಳೋಕ್ಕೆ ಬೇಕು. ಇನ್ನೊಂದು ಅದರಲ್ಲಿ ಒಬ್ಬ ಕೃಷ್ಣಮೂರ್ತಿನ ಹೇಳ್ಬಿಟ್ಟು ಒಬ್ಬ ರೌಡಿಸಮ್ ಲಿಸ್ಟ್ನಲ್ಲಿ ಇದ್ದ. ಆ ಲಿಸ್ಟ್ನಲ್ಲಿ ತೆಗೆದುಬಿಟ್ಟಿದ್ದಾರೆ. ಅದು ಯಾಕೆ ತೆಗೆದ್ರು, ಏನು ವಿಷಯ, ಯಾರು ತೆಗೆದಿದ್ರು, ಹ್ಯೂಮನ್ ರೈಟ್ಸ್ಗೆ ಬೇಕು ಅನ್ನೋ ಇವಾಗ ಲೆಟರ್ ಬರಿತಾ ಇದ್ದೀನಿ. ಅವನೇ ಇವಾಗ ರಿಂಗ್ ಸರ್ಕಲ್ ಮಾಡಿಕೊಂಡು ಎಲ್ಲರದ್ದು ಸೇರಿಸ್ತಾ ಇದ್ದಾನೆ. ಅವ್ರಿಗೆ ಕೆನ್ಮೇಲೆ ಆಕ್ಟಿವಿಟೀಸ್, ಲ್ಯಾಂಡ್ ಮಾಫಿಯಾ, ಇನ್ನೊಂದು ಅವನು ಪುಲೇಂದ್ರನ್ನ ಹೇಳ್ಬಿಟ್ಟು ಅಲ್ಲಿ ಒಂದು 4 ಸೈಟು ಮಾಡಿದ್ದಾನೆ. ಬೇರೆ ಕಡೆ ಒಂದು 4 ಸೈಟ್ ಮಾಡಿದ್ದಾನೆ. ಇವಾಗ ನಮ್ಮಲ್ಲಿ ಬಂದು 4 ಸೈಟ್ ಇದ್ದಾರೆ. ಎಲ್ಲಿಂದ ನ್ಯಾಯನೇ ಇಲ್ವೇ? ಹೆಂಗೆ ಕೊಡೋದು ನಾವು? ಯಾರಿಗೆ ಸೈಟ್ ಕೊಡೋದು? ನಾನು ಕೊಟ್ಬಿಟ್ಟಿದ್ದೀನಿ, ಆಲ್ರೆಡಿ ಇಸ್ ಗಿವನ್. ಅವ್ರಿಷ್ಟ ಆದ್ಮೇಲೆ ಅವ್ರು ಕೊಡೋದು ಬಿಡೋದು ಅವ್ರಿಷ್ಟ, ನಮ್ದಿಲ್ಲ. ನಾವು ಒಂದ್ಸಲ ಕೊಟ್ಟು ಅವ್ರಿಗೆ GP ಕೊಟ್ಟಿದ ಮೇಲೆ ಅವ್ರು ಮಾಡಲಿ. ಅವ್ರು ಕೊಟ್ಟರೆ ಕೊಡಲಿ, ಬಿಟ್ಟರೆ ಬಿಡಲಿ, ನನಗೆ ಬೇಕಿಲ್ಲ. ಯಾವತ್ತು ನನ್ನ ಮೇಲೆ ಬಂತು, ನನ್ನ ಹೆಸರು, ನಮ್ಮ ಅಪ್ಪ ಹೆಸರು ಬಂತು, ನಾನು ಇವ್ರಿಗೆ ಬಿಡೋದಿಲ್ಲ. ಇನ್ನೊಂದು, ನಂದು ಡಾಕ್ಯುಮೆಂಟ್ ಬೋಗಸ್ ಅಂತ ಹೇಳ್ತಾ ಇದ್ದಾರೆ ಅವರು. ನನ್ನ ಮುಂದೆ ಕೂತ್ಕೊಳ್ಳಿ, ಯಾರು ಹೇಳ್ತಾರೆ, ಯಾರನ್ನ ಬರಲಿ, ನನ್ನ ಮುಂದೆ ಕೂತ್ಕೊಳ್ಳಿ, ನಂದು ಡಾಕ್ಯುಮೆಂಟ್ ತೋರಿಸ್ತೀನಿ. ನನ್ನ ಡಾಕ್ಯುಮೆಂಟ್ ಎಲ್ಲ ಕಡೆ ಇದೆ, ಎಲ್ಲ ಕಡೆ ಇದೆ ಡಾಕ್ಯುಮೆಂಟ್ ನಂದು. ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ತಹಸೀಲ್ದಾರ್ ಹೇಳಿದ್ರು, ನೋಡಪ್ಪ ಡಾಕ್ಯುಮೆಂಟ್ ಬೋಗಸ್ ಅಂತೀರಾ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದೆ ಅವ್ರದ್ದು, ಚೆಕ್ ಮಾಡ್ಕೊಳ್ಳಿ. ಎಲ್ಲ ಡಾಕ್ಯುಮೆಂಟ್ ಇದೆ, ಕನ್ವೆನ್ಷನ್ ಇದೆ, ಚೆಕ್ ಮಾಡ್ಕೊಳ್ಳಿ. ಹೋಗಿ AS ಆಫೀಸ್ಗೆ ಹೋಗಿ DC ಕನ್ವೆನ್ಷನ್ ಮಾಡಿದ್ದಾರೆ ಇಲ್ವೋ ನೋಡಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಇವನು ಬಂದ, ಸರ್ವನ್ ಬಂದ, ಅವನು ಕೊಟ್ಟಿದ್ದಾನೆ, ಅದು 3-4 ಕಾಲುವೆ ಬರುತ್ತೆ, ಬಿಟ್ಬಿಡ್ತೀನಿ, ಬೇಕಿಲ್ಲ. ನಾನು ತಾಯಿದಲ್ಲಿ ಏನು ಹೇಳಿದೆ, ಮೇಡಮ್ ಎಷ್ಟು ಬೇಕು ನಿಮ್ಗೆ ತಗೊಳ್ಳಿ, ಮಿಕ್ಕಿದ್ದು ಅಂದ್ಕೊಳ್ಳಿ. ಏನು ತಾಯಿದಾರಿಗೆ ಏನು ಬೇಕಿದೆ, ಎಲ್ಲ ಇದ್ರು, 50 ಜನ ಇದ್ರು ಅವತ್ತು. ನನಗೇನು ಅಷ್ಟು ಭೂಮಿ ಇದು ಆಸೆ ನಮಗಿಲ್ಲ. ಇವತ್ತು ನಾಳೆ ಹೋಗ್ಬಿಟ್ಟು ನಮಗೇನೋ ಭೂಮಿ ಹೆಸರು ಏನಿದೆ ಅದಿರಲಿ. ಇನ್ನೇನು ಒಂದು ಆರೋಪ, ನಾನು ಲೈಫ್ ಕ್ರಿಸ್ಟಿಯನಲ್ಲಿ ಮಾಡಿಲ್ಲ ಆ ಥರ, ನನಗೆ ಬೇಕಿಲ್ಲ ಆ ಥರ. ಒಂದೊಂದು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಹೇಳ್ತೀರಾ ಅದು ಹೇಳಿ. ರಿಜಿಸ್ಟರ್ ಮಾಡಿದ್ದೀನಿ, EC ಬರ್ತಾ ಇದೆ, ಅಪ್ಡೇಟೆಡ್ ಇದೆಲ್ಲ ಇದೆ, ಎಲ್ಲ ಲೀಗಲ್ ಕರೆಕ್ಟಾಗಿದೆ. ಹೋಗಲ್ ಡಾಕ್ಯುಮೆಂಟ್ಸ್ ಅಂದರೆ ಇವೇನೋ ದುಡ್ಡು ಕೇಳಬೇಕು, ಸೈಟ್ಗಳು ಕೇಳಬೇಕು. ನನ್ನ ಹತ್ರ ಬಂದು ಕೇಳೋಗಿ ನೆಸಿಟಿಲ್ಲ. ಯಾರು ಕೊಟ್ಟಿನ ಅವ್ರ ಹತ್ರ ಕೇಳ್ಕೊಳ್ಳಿ ಹೋಗಿ. ಅವ್ರ ಹತ್ರ ಕೇಳಿದ್ದಾರೆ, ಅವರು ಫೋನ್ ರೆಕಾರ್ಡೆಲ್ಲ ಮಾಡಿ ಇಟ್ಕೊಂಡಿದ್ದಾರೆ. ನನಗೆ ಹೇಳಿದ್ರು, ಎಲ್ಲರದ್ದು ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ. ಅವ್ರು ಕೇಳಿದ್ರು, ಬ್ರೀಫ್ ಕೇಳಿದ್ರು, ನನಗೆ ದುಡ್ಡು ಕೇಳಿದ್ರು, ಹೇಳಿದ್ರು. ಒಂದು ಸಾರಿ ವೆಂಕಟೇಶ್ ಗೊತ್ತಾ ನಿಮಗೆ, ಬಂಗಾರಪೇಟೆಯಲ್ಲಿ
ಅಂಬೇಡ್ಕರ್ ಇದೆ ಇಂಟ್ರೆಸ್ಟ್ ಅವರೇ ಡೀಲ್ ಮಾಡಿದ್ರು ನನ್ನ ಹತ್ರ ಬಂಗಾರಪಟ್ಟಣದಲ್ಲಿ. ಏನಪ್ಪ ಅಂದ, ಏನೋ ಅಷ್ಟೇ ಇಷ್ಟ ಕೊಟ್ಟು ಮುಗಿಸ್ಕೊಂಡು ಹೋಗಪ್ಪ, ನೀವೇನೋ ದೊಡ್ಡ ವಿಷಯ ಮಾಡ್ತಾರೆ, ನಾನೇನಿಗೆ ಕೊಡಲಿ, ಅವ್ರು ಕೊಡಲಿ, ಶಾಂತ ಕೊಡಲಿ, ನನಗೆ ಸಂಬಂಧ ಇಲ್ಲ, ಕೊಟ್ಬಿಟ್ಟಿದ್ರು ಅವ್ರಿಗೆ ಅಂತ ಅಷ್ಟೇ. ಅವ್ರ ಹತ್ರ ಮಾತಾಡಿ, ಅವರು ಸಪೋರ್ಟ್ ಮಾಡಿದ್ರೆ ಅವ್ರ ಹತ್ರ ಮಾತಾಡಿದ್ರು. ಇವಾಗ ಜನ ಇವಾಗ 6 ಜನ ಆಯಿತು, 5 ಜನ ಆಯ್ತು, 15 ಜನ ಆಗಿಬಿಟ್ಟಿದ್ದಾರೆ ಇವಾಗ. ನಿನಗೆ ದುಡ್ಡು ಕೊಟ್ಟು ನಾನು ಮಾಡಬೇಕು, ದುಡ್ಡು ಮಾಡಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ. ನಿನಗೆ 4 ಸೈಟ್ ಕೊಟ್ಬಿಟ್ಟು ಮಿಕ್ಕಿದ ನಾನು ಮಾಡ್ಕೊಳ್ಬೇಕು ಅವಶ್ಯಕತೆ ನನಗಿಲ್ಲ. ಗೌರ್ಮೆಂಟ್ ಕಾನೂನು ಏನಿದೆ ಅದು ಪಕ್ಕ ಹೋಗ್ತೀನಿ, ಕಾನೂನು ಪಕ್ಕನೇ ಹೋಗಲ್ಲ ನಾನು, ಕಾನೂನು ಬಿಟ್ಟು ಹೋಗಲ್ಲ, ಕಾನೂನು ಬಿಟ್ಟು ಹೋಗಲ್ಲ ನಾನು. ಕಾನೂನು ಪ್ರಕಾರ ನಾನು ಕರೆಕ್ಟಾಗಿದ್ದೀನಿ, ನೀನು ಬೋಗಸ್ ಅಂತೀಯ, ನಿನ್ನ ಮೇಲೆ ಡಿಫರ್ಮೇಷನ್ ಕೇಸ್ ಹಾಕ್ಬೋದು ನಾನು. ಇವಾಗ ಏನು ಮಾಡಿದ್ದೀನಿ, ಟ್ರೆಸ್ ಪಾಸು ಬರಬಾರ್ದು, ಯಾರು ನನ್ನ ಸೊತ್ತದು ಟ್ರೆಸ್ ಪಾಸ್ ಬರಬಾರ್ದು ಅಷ್ಟೇ ನಾನು ಹೇಳೋದು. ಇವಾಗ ಮತ್ತೆ ನೀನು ಪುನಃ ನಾನು ಕಾಲು ತಗ್ತಾ ಇದ್ದರೆ ನೀನು ತಲೆ ತಗ್ಬಿಡ್ತೀನಿ ನಾನು ಅಷ್ಟೇ. ನಿನ್ನ ಸೊತ್ತು ನನಗೆ ಬೇಕಿಲ್ಲ, ನನ್ನ ಸೊತ್ತು ನನಗೆ ಬೇಕು. ತಾಳ್ದಾರು ಕೇಳಿದ್ರು 27 ಕೋಟಿನ ಆವತ್ತು ಸರ್ವೆ ಮಾಡಿರಿ, ಎಷ್ಟು ಬರುತ್ತೆ ಅನ್ನೋ ಇದು ಬರುತ್ತೀರಿ. 2-3 ಗುಂಟೆ ಹೋಗುತ್ತೆ, ಹೋಗ್ಲಿ ಬಿಡಿ, ಇನ್ನೊಬ್ಬ 2 ಗುಂಟೆ ಜಾಸ್ತಿ ಹೋಗಲಿ, 5 ಗುಂಟೆ ಹೋಗಲಿ, 8-10 ಗುಂಟೆ ಹೋಗಲಿ, ಗೌರ್ಮೆಂಟ್ ತಗೊಳ್ಳಿ. ಇವು ಮೊನ್ನೆ ತಹಶೀಲ್ದಾರ್ ಬಂದು ಅವ್ರಿಗೆ ಹೇಳಿದ್ದಾರೆ, ಅವ್ರದ್ದು ಡಾಕ್ಯುಮೆಂಟ್ ಕರೆಕ್ಟಾಗಿದ್ದೀರಿ, ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಹೇಳಿದ್ರು. ಅವ್ರು ಬಂದು ಅವ್ರದ್ದು ಡಾಕ್ಯುಮೆಂಟ್ ಕರೆಕ್ಟ್ ಇದೆ, ನಿಮಗೆ ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ, ಅವ್ರ ಡಾಕ್ಯುಮೆಂಟ್ ಕರೆಕ್ಟಾಗಿದೆ ಇಲ್ವಾ ಅಂತ ಹೇಳಿ ಕಳಿಸಿದ್ರು. ಅವ್ರಿಗೆ ಕೇಳ್ಕೊಂಡ, ಎಲ್ಲ ಕೇಳ್ಕೊಂಡ್ರು. ಮತ್ತೆ ಇವತ್ತು ಟಿ.ಒ.ನ ಕರೆದು ಭೇಟಿ ಮಾಡ್ತಾರೆ. ನನ್ನ ಹೆಸರು ಬಂದರೆ ಒಪ್ಕೊಳ್ತೀನಿ ಸರ್, ನಮ್ಮ ಅಪ್ಪ ಹೆಸರು ಬಂದರೆ ಸಿಟ್ಟಾಗ್ಬಿಡ್ತೀನಿ ನಾನು. ಇದು ಫಸ್ಟ್ ಅಫೆನ್ಸು ನಂಬರ್ 1. ಅವನು ಗಿರೀಶ್ ಟೈಲರ್, ಕುಲ್ಸಿನ ಮಗ. ಕೃಷ್ಣಕುಮಾರ್ ಕುಟ್ಟಿನ ಹೇಳ್ಬಿಟ್ಟು ಗೋಪಾಲ್ ಮಗ. ಸರ್ ನಾನು ತಗೊಳ್ಳುವಾಗ ಇವರೆಲ್ಲ ಸ್ಕೂಲ್ ಹೋಗ್ತಾಯಿದ್ರು. ಸ್ಕೂಲು ನಾನು ಜಮೀನು ತಗೊಳ್ಳುವಾಗ 30 ವರ್ಷ ಆಯಿತು, ಸ್ಕೂಲ್ ಹೋಗ್ತಾಯಿದ್ರು. ಇವಾಗ ಏನು ವಯಸ್ಸು ಅವರಿಗೆ, ಏನು ಗೊತ್ತದ ಬಗ್ಗೆ, ರಾಜಕಾಲ ಬಗ್ಗೆ ಏನು ಗೊತ್ತು ನಮ್ಗೆ ಗೊತ್ತೇ ಅಲ್ಲ. ಎಲ್ಲ ಹೇಳಿದ್ವಿ, ಅರ್ಥ ಮಾಡ್ಕೊಂಡಿಲ್ಲ. ಸರಿ ಬಿಡಿ, ನಾವೇನು ಮಾಡೋದು. ಬಿ ಕುಮಾರನೊಬ್ಬ, ಆರಿಸಮ್ ಒಬ್ಬ, ಶಿವನೊಬ್ಬ, ಚಂದ್ರಶೇಖರ್ ಒಬ್ಬ, ಎಲ್ಲ ಇದ್ದಾರೆ ಸರ್. ಹೆಸರೆಲ್ಲ ಹೇಳೋಕ್ಕೆ ನನಗೆ ನಾಚೆ ಆಗುತ್ತೆ. ಎಲ್ಲ ನನಗೆ ಗೊತ್ತಿಲ್ಲ. ಎಸ್ ಪಿ ನೀವು ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ? ಹೌದು, ನನಗೆ ಸೇಫ್ಟಿ ಬೇಕು. ನನ್ನ ಡಾಕ್ಯುಮೆಂಟ್ ಸ್ಕ್ರೂಟ್ನಿಂಗ್ ಮಾಡಿ ಅವ್ರು ಕರೆದು ವಾರ್ನಿಂಗ್ ಮಾಡಲಿ. ಎಲ್ಲರಿಗೆ ಡಾಕ್ಯುಮೆಂಟ್ ಕೊಡ್ತಾ ಇದ್ದೀನಿ, 2 ಸರ್ ಎಲ್ಲರೂ ಕೊಡ್ತೀನಿ. ಇವಾಗ ಇವ್ರಿಗೂ ಕೊಡ್ತೀನಿ ನಾನು ಡಾಕ್ಯುಮೆಂಟು. ನಮ್ಮ ಬೆಂಗಳೂರು ಕಳಿಸ್ತಾ ಇದ್ದೀನಿ ಡಾಕ್ಯುಮೆಂಟು, ಸರ್ಕಲ್ ಕೊಡ್ತೀನಿ ಡಾಕ್ಯುಮೆಂಟು. ಅವ್ರನ್ನ ಕರೆದು ಸ್ಕ್ರೂಟ್ನಿಂಗ್ ಮಾಡಲಿ, ಡಾಕ್ಯುಮೆಂಟ್ ಸ್ಕ್ರೂಟ್ನಿಂಗ್ ಮಾಡಲಿ, ಅವ್ರನ್ನೂ ಸ್ಕ್ರೂಟ್ನಿಂಗ್ ಮಾಡಲಿ, ಗೊತ್ತಾಗಲಿ ಅವ್ರಿಗೆ.